I want to do only what is right. ಸರಿಯಾದದ್ದನ್ನೇ ನಾನು ಮಾಡಲು ಬಯಸುತ್ತೇನೆ. I don't want to do anything wrong. ಕೆಟ್ಟದನ್ನು ಮಾಡುವುದಕ್ಕೆ ನಾನು ಬಯಸುವುದಿಲ್ಲ. I don't want to do wrong things. ತಪ್ಪು ಕಾರ್ಯಗಳನ್ನು ಮಾಡುವುದಕ್ಕೆ ಬಯಸುವುದಿಲ್ಲ. I don't want to do things which take me to wrongful desires. ತಪ್ಪಾದ ಬಯಕೆಗೆ ನಡೆಸುವಂತ ಯಾವ ಕಾರ್ಯಗಳನ್ನು ನಾನು ಮಾಡುವುದಿಲ್ಲ. This is the desire of everybody. ಇದು ಎಲ್ಲರ ಒಂದು ಬಯಕೆಯಾಗಿದೆ. But the Bible says God has put the world in the heart of the people. ಜನರ ಹೃದಯದಲ್ಲಿ ದೇವರು ಲೋಕವನ್ನು ಇಟ್ಟಿದ್ದಾನೆ ಎಂದು ಸತ್ಯವೇದವು ಹೇಳುತ್ತದೆ. Ecclesiastes 3:11. ಪ್ರಸಂಗಿ 3:11ರಲ್ಲಿ. So they are led into the worldly desires. ಲೋಕದ ಬಯಕೆಗಳಿಗೆ ಅವರು ನಡೆಸಲ್ಪಡುತ್ತಾರೆ. Paul says, though I want to do good, yet I am led to do wrong things. ನಾನು ಒಳ್ಳೆಯದನ್ನು ಮಾಡುವುದಕ್ಕೆ ಬಯಸಿದರೂ ನಾನು ಕೆಟ್ಟದನ್ನೇ ಮಾಡುತ್ತೇನೆ ಎಂದು ಪೌಲನು ಹೇಳುತ್ತಾನೆ. That is the power of a human mind. ಅದು ಮನುಷ್ಯ ಮನಸ್ಸಿನ ಶಕ್ತಿಯಾಗಿದೆ. Power of a human body. ಅದು ಮನುಷ್ಯ ಶರೀರದ ಶಕ್ತಿಯಾಗಿದೆ. But then ಆದಾಗ್ಯೂ Proverbs 28 and verse 5. ಜ್ಞಾನೋಕ್ತಿಗಳು 28 ಅದರ 5ನೇ ವಾಕ್ಯದಲ್ಲಿ, Evil doers do not understand what is right. ಯಾವುದು ಸರಿಯಾಗಿದೆ ಎಂದು ಕೆಟ್ಟವರು ಗ್ರಹಿಸುವುದಿಲ್ಲ. But those who seek the Lord understand it fully. ಆದರೆ ಕರ್ತನ ಭಕ್ತರು ಎಲ್ಲವನ್ನು ಗ್ರಹಿಸಿಕೊಳ್ಳುವರು. Those who seek God will understand what is right and do what is right. ಯಾರು ದೇವರನ್ನು ಹುಡುಕುತ್ತಾರೋ ಅವರು ಎಲ್ಲವನ್ನು ಗ್ರಹಿಸಿಕೊಂಡು ಸರಿಯಾದದ್ದನ್ನೇ ಮಾಡುತ್ತಾರೆ. That's why Jesus says ಅದಕ್ಕಾಗಿ ಯೇಸು ಹೇಳುತ್ತಾರೆ in Matthew 6:33, ಮತ್ತಾಯ 6:33ರಲ್ಲಿ, seek ye first the kingdom of God and his righteousness, and all the things, all the blessings will be added unto you. ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಗ ಎಲ್ಲ ಆಶೀರ್ವಾದಗಳು ಎಲ್ಲ ವಿಷಯಗಳು ನಿಮಗಾಗಿ ಹಿಂಬಾಲಿಸುವವು. Acts 17:27. ಅಪೊಸ್ತಲ ಕೃತ್ಯ 17:27ರಲ್ಲಿ, God is not far away. ದೇವರು ದೂರವಾದವನಲ್ಲ, God is by your side, ದೇವರು ನಿಮ್ಮ ಪಕ್ಕದಲ್ಲಿದ್ದಾನೆ. so that you would seek him. ನೀವು ಆತನನ್ನು ಹುಡುಕುವುದಕ್ಕಾಗಿ, When you seek him ನೀವು ಆತನನ್ನು ಹುಡುಕುವಾಗ and say, Lord, help me, ಕರ್ತನೇ ನನಗೆ ಸಹಾಯ ಮಾಡು, Lord, fill me, ನನ್ನನ್ನು ತುಂಬು ಕರ್ತನೆ, Lord, give me your nature, ನಿನ್ನ ಸ್ವಭಾವ ನನಗೆ ಕೊಡು, you will do what is right. ಸರಿಯಾದದನ್ನೇ ಆತನು ಕೊಡುವನು. God will make you do what is right. ಯಾವುದು ಸರಿಯೋ ಅದನ್ನು ಮಾಡುವುದಕ್ಕೆ ದೇವರು ಸಹಾಯ ಮಾಡುವರು. That's why the psalmist says, ಅದಕ್ಕಾಗಿ ಕೀರ್ತನೆಗಾರನು ಹೇಳುತ್ತಾನೆ, Psalm 16 and verse 8, ಕೀರ್ತನೆ 16 ಅದರ 8ನೇ ವಾಕ್ಯದಲ್ಲಿ, I have set the Lord before me. ಕರ್ತನನ್ನು ನನ್ನ ಎದುರುಗಡೆ ನಾನು ಇಟ್ಟುಕೊಂಡಿದ್ದೇನೆ, He is on my right side, ಆತನು ನನ್ನ ಬಲಗಡೆಯಲ್ಲಿದ್ದಾನೆ. so I will not be moved to do wrong things. ಕೆಟ್ಟ ಕಾರ್ಯಗಳನ್ನು ಮಾಡುವುದಕ್ಕೆ ನಾನು ಚಲಿಸುವುದಿಲ್ಲ. Yes, I will do the right things. ನಾನು ಸರಿಯಾದದನ್ನೇ ಮಾಡುತ್ತೇನೆ. I will be seeking the Lord for everything. ಎಲ್ಲದಕ್ಕಾಗಿ ಕರ್ತನನ್ನೇ ನಾನು ಹುಡುಕುತ್ತೇನೆ. 2 Chronicles 7:14. 2ನೇ ಪೂರ್ವಕಾಲ ವೃತ್ತಾಂತ 7:14ರಲ್ಲಿ, We will not do evil, ನಾವು ಕೆಟ್ಟದನ್ನು ಮಾಡುವುದಿಲ್ಲ, but we will seek the face of God. ದೇವರ ಮುಖ ದರ್ಶನವನ್ನು ನಾವು ಬಯಸುತ್ತೇವೆ. Turn from our wicked ways, ನಮ್ಮ ಕೆಟ್ಟ ನಡತೆಯಿಂದ ದೂರವಾಗುತ್ತೇವೆ. and God will come and heal the land. ಮತ್ತು ಕರ್ತನು ದೇಶವನ್ನು ಸ್ವಸ್ಥ ಮಾಡುವನು. Even if we have done wrong, He'll forgive us and heal our family, heal our job, heal our soul. ನಾವು ತಪ್ಪು ಮಾಡಿದ್ದಾಗೂ ಆತನು ನಮ್ಮನ್ನು ಕ್ಷಮಿಸಿ ನಮ್ಮ ಕುಟುಂಬವನ್ನು, ನಮ್ಮ ಉದ್ಯೋಗವನ್ನು, ನಮ್ಮ ಪ್ರಾಣವನ್ನು ಸ್ವಸ್ಥಪಡಿಸುವನು. Psalm 34:10. ಕೀರ್ತನೆ 34:10ರಲ್ಲಿ, When we seek the Lord, nothing will be lacking. ನಾವು ಕರ್ತನನ್ನು ಹುಡುಕುವಾಗ ಯಾವ ಕೊರತೆ ನಮಗಿರುವುದಿಲ್ಲ, Everything will prosper. ಎಲ್ಲವೂ ಅಭಿವೃದ್ಧಿಯಾಗುವುದು. Genesis 26:12 and 13. ಆದಿಕಾಂಡ 26, 12, 13. Whatever we sow, we'll get 100 times back. ನಾವು ಯಾವುದನ್ನು ಬಿತ್ತುತ್ತೇವೋ ಅದಕ್ಕೆ 100ರಷ್ಟು ಹೊಂದುತ್ತೇವೆ. This is God's blessing for you. ಇದು ನಿಮಗೋಸ್ಕರವಾಗಿರುವ ದೇವರ ಆಶೀರ್ವಾದ. May God give you this blessing. ಈ ಆಶೀರ್ವಾದ ಕರ್ತನು ನಿಮಗೆ ಕೊಡಲಿ. Understand what is right ಸರಿಯಾದದನ್ನು ಗ್ರಹಿಸಿಕೊಳ್ಳುವುದಕ್ಕೆ and to prosper. ಮತ್ತು ಅಭಿವೃದ್ಧಿ ಹೊಂದುವುದಕ್ಕೆ In the name of Jesus, ಯೇಸುವಿನ ನಾಮದಲ್ಲಿ
Let this understanding of what is right come to them as they seek you, Lord. ಕರ್ತನೇ, ಅವರು ನಿನ್ನ ಹುಡುಕುವಾಗ ಸರಿಯಾದದನ್ನು ಗ್ರಹಿಸುವುದಕ್ಕೆ ನಿನ್ನ ಕೃಪೆ ಇಳಿದು ಬರಲಿ. Let them prosper 100 times. ಅವರು 100ರಷ್ಟು ಅಭಿವೃದ್ಧಿಗೊಳ್ಳಲಿ. Whatever they do, ಅವರು ಏನೇ ಮಾಡಿದರು let them have added blessings. ಅವರಿಗೆ ಇನ್ನು ಹೆಚ್ಚಿನ ಆಶೀರ್ವಾದ ಕೊಡು. Healing ಸ್ವಸ್ಥತೆ 100 times blessed. 100ರಷ್ಟು ಆಶೀರ್ವಾದ In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್.